ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಭೂಸ್ವಾಧೀನಕ್ಕೆ ರೈತರ ಕಡು ವಿರೋಧ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿರೋಧದ ನಡುವೆಯೂ ಕೂಡ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವಲ್ಲಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಆದರೆ ಇಷ್ಟೆಲ್ಲ ಶ್ರಮ ವಹಿಸಿ ಡಿಕೆ ಶಿವಕುಮಾರ್ ಅವರು ಮಾಡೋಕೆ ಹೊರಟಿರೋದು ಏನು ಅನ್ನೋದರ ಒಳಗುಟ್ಟು ನೋಡೋಣ ಒಳನೋಟದಲ್ಲಿ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್. ಕಡು ವಿರೋಧದ ನಡುವೆಯೂ ಹಠ ಗೆದ್ದ ಡಿಕೆಶಿ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅರ್ಥಾತ್ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಸುಮಾರು 18,104 ಕೋಟಿ ಮೊತ್ತದಲ್ಲಿ ಈ ಯೋಜನೆ ನಡೆಯಲಿದ್ದು, ಸರ್ಕಾರದ ಮಾಹಿತಿಯಂತೆ ರಾಮನಗರ ತಾಲೂಕಿನ 9 ಗ್ರಾಮಗಳ ಸುಮಾರು 7,481 ಎಕರೆ 21 ಗುಂಟೆ ಪ್ರದೇಶದಲ್ಲಿ ಈ ಟೌನ್ಶಿಪ್ ತಲೆ ಎತ್ತಲಿದೆ. ರಾಜ್ಯ ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂಸ್ವಾಧೀನ ಮಾಡ್ತೇವೆ ಅಂತ ಹೇಳಿದ್ರು, ಅಸಲಿಗೆ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜಾ ಆಗಲಿದೆ ಅನ್ನೋದು ಸ್ಥಳೀಯರ ಆರೋಪ. ಈ ಕಾರಣದಿಂದಲೇ ವರ್ಷಕ್ಕೆ ಬಂಗಾರದಂತಹ 3 ಬೆಳೆ ಬೆಳೆಯುವ ನಮ್ಮ ಭೂಮಿಯನ್ನ ಸರ್ಕಾರಕ್ಕೆ ನೀಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ರು. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ನಿಖಿಲ್ ಸಹ ರೈತರ ಹೋರಾಟಕ್ಕೆ ದನಿಯಾಗಿದ್ರು. ಆದರೆ ಹಠ ಬಿಡದ ತ್ರಿವಿಕ್ರಮನಂತೆ ಡಿಕೆಶಿ ತಾನಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಯೋಜನೆಗೆ ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆದಿದ್ದಾರೆ. ಟೌನ್ಶಿಪ್ನಿಂದ ಬದಲಾಗುತ್ತಾ ಬಂಡೆಯ ಭೂಮಿ. ರಿಯಲ್ ಎಸ್ಟೇಟ್ಗೆ ಬೂಸ್ಟರ್, ಭೂಮಿಗೆ ಬಂಗಾರದ ಬೆಲೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಡಿಕೆಶಿ ಮಾಡಿದ ಮೊದಲ ಕಾರ್ಯವೇ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ. ಕರ್ಮ ಭೂಮಿ ಕನಕಪುರವೂ ಸೇರಿದಂತೆ ನಾವೆಲ್ಲ ಬೆಂಗಳೂರಿನ ಪ್ರಜೆಗಳೇ ಅಂತ ಘೋಷಿಸಿಕೊಂಡಿದ್ದ ಡಿಕೆ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಬಿಬಿಎಂಪಿಯನ್ನ ಇತಿಹಾಸದ ಪುಟಕ್ಕೆ ಸೇರಿಸಿದ್ರು. ಇದು ಸಾಲದು ಎಂಬಂತೆ ಕನಕಪುರದ ಸಮೀಪ 2ನೇ ವಿಮಾನ ನಿಲ್ದಾಣ ತರೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್, ನನ್ನ ಹವ್ಯಾಸವೇ ರಾಜಕಾರಣ ಅನ್ನೋ ಡಿಕೆಶಿಯ ಈ ಹಠ ಆತುರವನ್ನ ಕಂಡ ರಾಜಕೀಯ ಜ್ಞಾನಿಗಳು ಹೇಳೋ ಮಾತೇ ಬೇರೆ. ಡಿಕೆ ಬ್ರದರ್ಸ್ ಕನಕಪುರ ಸೇರಿದಂತೆ ರಾಮನಗರದ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬೂಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಈ ಕಾರಣದಿಂದಲೇ ಬಿಡದಿ ಟೌನ್ಶಿಪ್ಗೆ ಭೂಮಿ ಪೂಜೆಗೆ ಮುಂದಾಗಿದ್ದಾರೆ ಅನ್ನೋ ಮಾತು ಕನಕಪುರದ ಗಲ್ಲಿಗಳಲ್ಲಿ ಗುಸುಗುಸು ಎಬ್ಬಿಸಿದೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳು ಹೇಳುವ ಮಾತಿನಂತೆ ಡಿಕೆ ಬ್ರದರ್ಸ್ಗೆ ರಾಮನಗರ ಜಿಲ್ಲೆಯಲ್ಲೇ 4,000 ಎಕರೆಗೂ ಹೆಚ್ಚಿನ ಜಮೀನು ಇದೆಯಂತೆ. ಈ ಭೂಮಿಗೆ ಬಂಗಾರದ ಬೆಲೆ ತರಲು ಇಷ್ಟೆಲ್ಲ ಕಸರತ್ತು ನಡೀತಾ ಇದೆ ಅನ್ನೋ ಮಾತಿದೆ. ಇದಕ್ಕೆ ಪೂರಕವೆಂಬಂತೆ ಕನಕಪುರ ಸುತ್ತಮುತ್ತ ಡಿಕೆಶಿ ಹೇಳ್ತಿದ್ದ ಈ ಮಾತು ನೆನಪಿಗೆ ಬರ್ತಿದೆ. ಅದೇನಪ್ಪಾ ಅಂದ್ರೆ, ಕಡಿಮೆ ಕಾಸಿಗೆ ನೀವು ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಭೂಮಿಗೆ ನಾನು ಬಂಗಾರದ ಬೆಲೆ ತರ್ತೇನೆ. ಚುನಾವಣಾ ಪೂರ್ವದಿಂದಲೂ ಡಿಸಿಎಂ ಡಿಕೆಶಿ ಹೇಳ್ತಿದ್ದ ಮಾತುಗಳು ಅಂದು ಅಚ್ಚರಿಗೆ ಕಾರಣವಾಗಿತ್ತು. ಈಗ ಡಿಕೆಶಿಯ ಪ್ಲಾನ್ ಆಫ್ ಆಕ್ಷನ್ ನೋಡಿದ್ರೆ ಡಿಕೆಶಿಯ ಹಠದ ಹಿಂದೆ ಬಲಿಷ್ಠ ಉದ್ದೇಶವಿದೆ ಅಂತಿದ್ದಾರೆ ರಾಜಕೀಯ ಪಂಡಿತರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಡಿಕೆ ಶಿವಕುಮಾರ್ ಅವರ ಹಠ ಹಾಗೆ ಕ್ಯಾಲ್ಕುಲೇಷನ್ ಸರಿಯೇ, ಬಟ್ ಅನುಷ್ಠಾನ ಮತ್ತಷ್ಟು ವಿರೋಧಕ್ಕೇನಾದರೂ ಆಸ್ಪದ ಮಾಡಿಕೊಟ್ಬಿಡುತ್ತಾ ಅಂತ ಹೇಳಿ? ಸ್ಮಿತಾ ರಂಗನಾಥ್, ಈಗಾಗಲೇ ಸಿಎಂ ಅವರಿಗೆ ಅಲ್ಲಿನ ರೈತರು ಅಂದರೆ ಬೈರಮಂಗಲ ಮತ್ತು ಕೆಂಚಗಾರನಹಳ್ಳಿಯ ರೈತರು ಇಂದು ಸಿಎಂಗೆ ಮನವಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಅನುಮೋದನೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ರಕ್ತ ಕ್ರಾಂತಿ ಆಗುತ್ತಾ ಅಂತ ಒಂದು ಕಡೆ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ. ಮನವಿಯಲ್ಲಿ
ತಿಳಿಸಿದ್ದಾರೆ. ಯಾಕಂದರೆ ಅದು ಫಲವತ್ತಾದ ಭೂಮಿ, ನೀರಾವರಿ ಇದೆ, ಸುತ್ತ ಬೆಳೆಗಳು ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಮಾವು ಬೆಳೀತಾರೆ, ತೆಂಗು ಬೆಳೀತಾರೆ. ಹೀಗೆ ಸುಮಾರು ವರ್ಷಕ್ಕೆ 500 ಕೋಟಿ ರೈತರು ಅಲ್ಲಿಂದ ಆದಾಯವನ್ನು ತೆಗೆದುಕೊಡ್ತಾರೆ. ಅಂಥ ಭೂಮಿಯನ್ನು ನೀವು ಟೌನ್ಶಿಪ್ ಮಾಡಲು ಹೊರಟಿದ್ದಾರಲ್ಲ, ಸರಿಯಲ್ಲ ಎಂಬುದು ರೈತರ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 50ಕ್ಕೂ ಹೆಚ್ಚು ರೈತರು ಇದೀಗ ಮನವಿ ಸಹ ಕೊಟ್ಟು ಬಂದಿದ್ದಾರೆ. ಅದಲ್ಲದೆ ಅಲ್ಲಿನ ರೈತರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಇದು DCM ಅವರಿಗೆ ತುಂಬ ಆಸಕ್ತಿ ವಹಿಸಿದ್ದಾರೆ. ಯಾಕಂದರೆ ಆ ಒಂದು ಗ್ರಾಮದಿಂದ ಕನಕಪುರಕ್ಕೆ ಹತ್ತಿರ ಆಗುತ್ತೆ, 15ರಿಂದ 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಟೌನ್ಶಿಪ್ ಆಯ್ತು ಅಂದರೆ ಅಲ್ಲಿ ಲೇಔಟ್ ಕಟ್ಬೋದು, ಅವರಿಗೆ ಅನುಕೂಲ ತಕ್ಕಂತೆ ಮಾಡಿಕೊಳ್ತಿದ್ದಾರೆ ಎಂಬುದು ಒಂದು ಕಡೆ ರೈತರ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಸುಮಾರು 5,000 ಕುಟುಂಬಗಳು ಇದೀಗ ರೋಡ್ಗಿಳಿಯಲು ಮುಂದಾಗಿದ್ದಾರೆ. ಒಂದು ಕಡೆ ಪಂಜಾಬ್ ರೈತರು ಸೇರಿದಂತೆ ಇತರ ರಾಜ್ಯದ ರೈತರು ಈ ಒಂದು ರೈತರಿಗೆ ಬೆಂಬಲವನ್ನು ನೀಡುವುದಾಗಿ ಈಗ ತಿಳಿಸಿದಾರಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಅಧಿಕಾರಿಗಳು ನಮ್ಮ ಭೂಮಿ ಮೇಲೆ ಏನಾದರೂ ಕಾಲಿಟ್ರೆ ನಾವು ಹೋರಾಟ ಮಾತ್ರ ಉಗ್ರವಾಗಿರುತ್ತೆ. ರಕ್ತ ಕ್ರಾಂತಿ ಆದರೂ ಪರವಾಗಿಲ್ಲ, ಹೋರಾಟ ಮಾಡಿ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇದು DCM DK ಶಿವಕುಮಾರ್ ಅವರ ಕನಸಿನ ಯೋಜನೆ. ಭೂಸ್ವಾಧೀನಕ್ಕೆ ರೈತರ ಕಡು ವಿರೋಧ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿರೋಧದ ನಡುವೆಯೂ ಕೂಡ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಆದರೆ ಇಷ್ಟೆಲ್ಲ ಶ್ರಮ ವಹಿಸಿ DK ಶಿವಕುಮಾರ್ ಅವರು ಮಾಡೋಕೆ ಹೊರಟಿರೋದು ಏನು ಅನ್ನೋದ್ರ ಒಳಗುಟ್ಟು ನೋಡೋಣ ಒಳನೋಟದಲ್ಲಿ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್. ಕಡು ವಿರೋಧದ ನಡುವೆಯೂ ಹಠ ಗೆದ್ದ DKಶಿ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅರ್ಥಾತ್ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಸುಮಾರು 18,104 ಕೋಟಿ ಮೊತ್ತದಲ್ಲಿ ಈ ಯೋಜನೆ ನಡೆಯಲಿದ್ದು, ಸರ್ಕಾರದ ಮಾಹಿತಿಯಂತೆ ರಾಮನಗರ ತಾಲೂಕಿನ 9 ಗ್ರಾಮಗಳ ಸುಮಾರು 7,481 ಎಕರೆ 21 ಗುಂಟೆ ಪ್ರದೇಶದಲ್ಲಿ ಈ ಟೌನ್ಶಿಪ್ ತಲೆ ಎತ್ತಲಿದೆ. ರಾಜ್ಯ ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂಸ್ವಾಧೀನ ಮಾಡ್ತೇವೆ ಅಂತ ಹೇಳಿದ್ರು, ಅಸಲಿಗೆ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜಾ ಆಗಲಿದೆ ಅನ್ನೋದು ಸ್ಥಳೀಯರ ಆರೋಪ. ಈ ಕಾರಣದಿಂದಲೇ ವರ್ಷಕ್ಕೆ ಬಂಗಾರದಂತಹ 3 ಬೆಳೆ ಬೆಳೆಯುವ ನಮ್ಮ ಭೂಮಿಯನ್ನ ಸರ್ಕಾರಕ್ಕೆ ನೀಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ರು. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, JDS ಯುವ ನಾಯಕ ನಿಖಿಲ್ ಸಹ ರೈತರ ಹೋರಾಟಕ್ಕೆ ದನಿಯಾಗಿದ್ರು. ಆದರೆ ಹಠ ಬಿಡದ ತ್ರಿವಿಕ್ರಮನಂತೆ DKಶಿ ತಾನಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಯೋಜನೆಗೆ ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆದಿದ್ದಾರೆ. ಟೌನ್ಶಿಪ್ನಿಂದ ಬದಲಾಗುತ್ತಾ ಬಂಡೆಯ ಭೂಮಿ. ರಿಯಲ್ ಎಸ್ಟೇಟ್ಗೆ ಬೂಸ್ಟರ್, ಭೂಮಿಗೆ ಬಂಗಾರದ ಬೆಲೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ DKಶಿ ಮಾಡಿದ ಮೊದಲ ಕಾರ್ಯವೇ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ. ಕರ್ಮ ಭೂಮಿ ಕನಕಪುರವೂ ಸೇರಿದಂತೆ ನಾವೆಲ್ಲ ಬೆಂಗಳೂರಿನ ಪ್ರಜೆಗಳೇ ಅಂತ ಘೋಷಿಸಿಕೊಂಡಿದ್ದ DK ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ BBMPಯನ್ನ ಇತಿಹಾಸದ ಪುಟಕ್ಕೆ ಸೇರಿಸಿದ್ರು. ಇದು ಸಾಲದು ಎಂಬಂತೆ ಕನಕಪುರದ ಸಮೀಪ 2ನೇ ವಿಮಾನ ನಿಲ್ದಾಣ ತರೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್, ನನ್ನ ಹವ್ಯಾಸವೇ ರಾಜಕಾರಣ ಅನ್ನೋ DKಶಿಯ ಈ ಹಠ ಆತುರವನ್ನ ಕಂಡ ರಾಜಕೀಯ ಜ್ಞಾನಿಗಳು ಹೇಳೋ ಮಾತೇ ಬೇರೆ. DK ಬ್ರದರ್ಸ್ ಕನಕಪುರ ಸೇರಿದಂತೆ ರಾಮನಗರದ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬೂಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಈ ಕಾರಣದಿಂದಲೇ ಬಿಡದಿ ಟೌನ್ಶಿಪ್ಗೆ ಭೂಮಿ ಪೂಜೆಗೆ ಮುಂದಾಗಿದ್ದಾರೆ ಅನ್ನೋ ಮಾತು ಕನಕಪುರದ ಗಲ್ಲಿಗಳಲ್ಲಿ ಗುಸುಗುಸು ಎಬ್ಬಿಸಿದೆ. DK ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳು ಹೇಳುವ ಮಾತಿನಂತೆ DK ಬ್ರದರ್ಸ್ಗೆ ರಾಮನಗರ ಜಿಲ್ಲೆಯಲ್ಲೇ 4,000 ಎಕರೆಗೂ ಹೆಚ್ಚಿನ ಜಮೀನು ಇದೆಯಂತೆ. ಈ ಭೂಮಿಗೆ ಬಂಗಾರದ ಬೆಲೆ ತರಲು ಇಷ್ಟೆಲ್ಲ ಕಸರತ್ತು ನಡೀತಾ ಇದೆ ಅನ್ನೋ ಮಾತಿದೆ. ಇದಕ್ಕೆ ಪೂರಕವೆಂಬಂತೆ ಕನಕಪುರ ಸುತ್ತಮುತ್ತ DKಶಿ ಹೇಳ್ತಿದ್ದ ಈ ಮಾತು ನೆನಪಿಗೆ ಬರ್ತಿದೆ. ಅದೇನಪ್ಪಾ ಅಂದ್ರೆ, ಕಡಿಮೆ ಕಾಸಿಗೆ ನೀವು ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಭೂಮಿಗೆ ನಾನು ಬಂಗಾರದ ಬೆಲೆ ತರ್ತೇನೆ.
ಚುನಾವಣಾ ಪೂರ್ವದಿಂದಲೂ ಡಿಸಿಎಂ ಡಿಕೆಶಿ ಹೇಳ್ತಿದ್ದ ಮಾತುಗಳು ಅಂದು ಅಚ್ಚರಿಗೆ ಕಾರಣವಾಗಿತ್ತು. ಈಗ ಡಿಕೆಶಿಯ ಪ್ಲಾನ್ ಆಫ್ ಆಕ್ಷನ್ ನೋಡಿದ್ರೆ ಡಿಕೆಶಿಯ ಹಠದ ಹಿಂದೆ ಬಲಿಷ್ಠ ಉದ್ದೇಶವಿದೆ ಅಂತಿದ್ದಾರೆ ರಾಜಕೀಯ ಪಂಡಿತರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಡಿ ಕೆ ಶಿವಕುಮಾರ್ ಅವರ ಹಠ ಹಾಗೆ ಕ್ಯಾಲ್ಕುಲೇಷನ್ ಸರಿಯೇ, ಬಟ್ ಅನುಷ್ಠಾನ ಮತ್ತಷ್ಟು ವಿರೋಧಕ್ಕೇನಾದರೂ ಆಸ್ಪದ ಮಾಡಿಕೊಟ್ಬಿಡುತ್ತಾ ಅಂತ ಹೇಳಿ? ಸ್ಮಿತಾ ರಂಗನಾಥ್, ಈಗಾಗಲೇ ಸಿಎಂ ಅವರಿಗೆ ಅಲ್ಲಿನ ರೈತರು ಅಂದರೆ ಬೈರಮಂಗಲ ಮತ್ತು ಕೆಂಚಗಾರನಹಳ್ಳಿಯ ರೈತರು ಇಂದು ಸಿಎಂಗೆ ಮನವಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಅನುಮೋದನೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ರಕ್ತ ಕ್ರಾಂತಿ ಆಗುತ್ತೆ ಅಂತ ಒಂದು ಕಡೆ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ. ಮನವಿಯಲ್ಲಿ ತಿಳಿಸಿದ್ದಾರೆ. ಯಾಕಂದರೆ ಅದು ಫಲವತ್ತಾದ ಭೂಮಿ, ನೀರಾವರಿ ಇದೆ, ಸುತ್ತ ಬೆಳೆಗಳು ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಮಾವು ಬೆಳೀತಾರೆ, ತೆಂಗು ಬೆಳೀತಾರೆ. ಹೀಗೆ ಸುಮಾರು ವರ್ಷಕ್ಕೆ 500 ಕೋಟಿ ರೈತರು ಅಲ್ಲಿಂದ ಆದಾಯವನ್ನು ತೆಗೆದುಕೊಡ್ತಾರೆ. ಅಂಥ ಭೂಮಿಯನ್ನು ನೀವು ಟೌನ್ಶಿಪ್ ಮಾಡಲು ಹೊರಟಿದ್ದಾರಲ್ಲ, ಸರಿಯಲ್ಲ ಎಂಬುದು ರೈತರ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 50ಕ್ಕೂ ಹೆಚ್ಚು ರೈತರು ಇದೀಗ ಮನವಿ ಸಹ ಕೊಟ್ಟು ಬಂದಿದ್ದಾರೆ. ಅದಲ್ಲದೆ ಅಲ್ಲಿನ ರೈತರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಇದು ಡಿಸಿಎಂ ಅವರಿಗೆ ತುಂಬ ಆಸಕ್ತಿ ವಹಿಸಿದ್ದಾರೆ. ಯಾಕಂದರೆ ಆ ಒಂದು ಗ್ರಾಮದಿಂದ ಕನಕಪುರಕ್ಕೆ ಹತ್ತಿರ ಆಗುತ್ತೆ, 15ರಿಂದ 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಟೌನ್ಶಿಪ್ ಆಯ್ತು ಅಂದರೆ ಅಲ್ಲಿ ಲೇಔಟ್ ಕಟ್ಬೋದು, ಅವರಿಗೆ ಅನುಕೂಲ ತಕ್ಕಂತೆ ಮಾಡಿಕೊಳ್ತಿದ್ದಾರೆ ಎಂಬುದು ಒಂದು ಕಡೆ ರೈತರ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಸುಮಾರು 5,000 ಕುಟುಂಬಗಳು ಇದೀಗ ರೋಡ್ಗಿಳಿಯಲು ಮುಂದಾಗಿದ್ದಾರೆ. ಒಂದು ಕಡೆ ಪಂಜಾಬ್ ರೈತರು ಸೇರಿದಂತೆ ಇತರ ರಾಜ್ಯದ ರೈತರು ಈ ಒಂದು ರೈತರಿಗೆ ಬೆಂಬಲವನ್ನು ನೀಡುವುದಾಗಿ ಈಗ ತಿಳಿಸಿದಾರಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಅಧಿಕಾರಿಗಳು ನಮ್ಮ ಭೂಮಿ ಮೇಲೆ ಏನಾದರೂ ಕಾಲಿಟ್ರೆ ನಾವು ಹೋರಾಟ ಮಾತ್ರ ಉಗ್ರವಾಗಿರುತ್ತೆ. ರಕ್ತ ಕ್ರಾಂತಿ ಆದರೂ ಪರವಾಗಿಲ್ಲ, ಹೋರಾಟ ಮಾಡಿ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ.